ಕಾಂಗ್ರೆಸ್ ಪಕ್ಷದ ಈ ನಿರ್ಣಯ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಈ ಪವಿತ್ರ ಕಾರ್ಯಕ್ಕೆ ನಾವು ಹೋಗೋದಿಲ್ಲ ಅಂತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. ಭಾರತೀಯ ಜನತಾ ಪಾರ್ಟಿಗೆ ಇದೇನು ಬಹಳ ಆಶ್ಚರ್ಯಕರ ಸಂಗತಿ ಏನಲ್ಲ, ಅಥವಾ ರಾಮ ಭಕ್ತರಿಗೂ ಕೂಡ ಇದು ಅನಿರೀಕ್ಷಿತ ಏನಲ್ಲ. ಕಾಂಗ್ರೆಸ್ ಪಕ್ಷದ ನಿರ್ಣಯ ನಿರೀಕ್ಷಿತವೇ. ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷದವರು ಬಾಬರಿ ಮಸೀದಿ ಕೆಡದಂಥ ಸಂದರ್ಭದಲ್ಲಿ 5 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ವಜಾ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಪದೇ ಪದೇ ರಾಜ್ಯದಲ್ಲಿ ದೇಶದ ಇತರ ರಾಜ್ಯಗಳಲ್ಲಿ ರಾಮ ಭಕ್ತರಿಗೆ ತೊಂದರೆ ಕೊಡ್ಕೊಂಡು ಬಂದಿದ್ದಂಥ ಕಾಂಗ್ರೆಸ್ ಪಕ್ಷದವರು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಾರೂ ಕೂಡ ಆಶ್ಚರ್ಯನ ತಂದುಕೊಟ್ಟಿಲ್ಲ. ಅದರ ಬದಲಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಏನು ಅಂತೇಳಿ ಮತ್ತೊಮ್ಮೆ ದೇಶದ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ. ಬಹುಶಃ ನಾಳೆ ಅಥವಾ ನಾಡಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದ್ರು. ಜನವರಿ 22ರಂದು ಎಲ್ಲ ದೇವಾಲಯಗಳಲ್ಲಿ ಪೂಜೆ ಆಗಬೇಕು, ವಿಶೇಷ ಪೂಜೆಯನ್ನ ಆಯೋಜನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿದ್ರು. ಅದನ್ನು ಕೂಡ ಈಗ ಕ್ಯಾನ್ಸಲ್ ಮಾಡ್ತಾರೆ. ಯಾಕಂದ್ರೆ ಇವ್ರು ಯಾವ ರಾಮನ ಬಗ್ಗೆನೂ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಕೂಡ ಬುದ್ಧಿನೂ ಕೂಡ ಬಂದಿಲ್ಲ, ಬರೋದೂ ಇಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅಕ್ಷತೆ ಹಂಚ್ತಾ ಇರೋದು ಸಂತೋಷ ಸಂಗತಿ. ಈ ಒಂದು ಅಕ್ಷತೆಯನ್ನ ಅನ್ನಭಾಗ್ಯದ ಅಕ್ಕಿಯಲ್ಲಿ ಮಾಡಿದ್ದಾರೆ, ಅದು ಇನ್ನೂ ಹೆಚ್ಚು ಸಂತೋಷ ಸಂಗತಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ರಾಮನ ವಿಷಯದಲ್ಲಿಯೂ ರಾಮನ ಅಕ್ಷತೆಯ ವಿಷಯದಲ್ಲಿಯೂ ಸುಳ್ಳು ಹೇಳುವುದನ್ನ ಮುಂದುವರಿಸಿದ್ದಾರೆ. ಈ ಹಿಂದೆ ಹಲವು ಬಾರಿ ಸುಳ್ಳು ಹೇಳಿದ್ರು. ರಾಮ ಮತ್ತು ಒಟ್ಟಾರೆ ಹಿಂದೂ ಸಮಾಜಕ್ಕೆ ಸಂಬಂಧಿಸಿದಂತಹ ಶ್ರದ್ಧೆ ಮತ್ತು ಆಸ್ಥೆಯ ವಿಷಯದಲ್ಲಿ ಸುಳ್ಳುಗಳನ್ನ ಕಾಂಗ್ರೆಸ್ ಹೇಳ್ತಾನೆ ಬಂದಿತ್ತು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆನಂತರ ರಾಮ ಸೇತುವೆ ಕಾಲ್ಪನಿಕ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ರಾಮ ಅದೇ ಜಾಗದಲ್ಲಿ ಹುಟ್ಟಿದ್ದೇನೊಂದು ಗ್ಯಾರಂಟಿ ಅನ್ನುವ ಪ್ರಶ್ನೆಯನ್ನು ಇಟ್ಟಿದ್ರು. ಇವತ್ತು ಕೊಡಲಾರದ ಅಕ್ಕಿಯಿಂದ ಅಕ್ಷತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲಕ್ಕಿ ಕೊಟ್ಟಿದ್ರಿ ಡಿ.ಕೆ. ಶಿವಕುಮಾರ್ ಅವರ? ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳಿಗೆ ಸುಳ್ಳು ಹೇಳುವಂತಹದ್ದು ಮತ್ತು ತುಷ್ಟೀಕರಣದ ರಾಜಕಾರಣ ಮಾಡುವಂತಹದ್ದು ಒಂದು ಸಹಜ ಅಭ್ಯಾಸವಾಗಿ ಹೋಗಿದೆ. ಕೊಡಲಾರದ ಅಕ್ಕಿಯನ್ನು, ಒಂದು ಕಾಳು ಅಕ್ಕಿಯನ್ನು ಇವತ್ತಿನವರೆಗೆ ಕೊಟ್ಟಿಲ್ಲ. ಮತ್ತು ಅಕ್ಕಿಗೆ 5 ಕೆಜಿ ಕೊಡಕ್ಕಾಗ್ತಾ ಇಲ್ಲ, ದುಡ್ಡು ಕೊಡ್ತೀವಿ ಅಂತ ಹೇಳಿ ಅದು 1-2 ತಿಂಗಳ ಕೊಟ್ಟು ಅದನ್ನು ನಿಲ್ಲಿಸಿದ್ದಾರೆ. ಈಗ ಸರಿಯಾಗಿ ರೆಗ್ಯುಲರ್ ಆಗಿ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಬರುತ್ತಿರುವಂತಹ ಅಕ್ಕಿಯನ್ನ ಜನ ಈ ಕಷ್ಟದ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಅದನ್ನ ಇವರು ತಮ್ಮ ರಾಜಕೀಯ ಬೆಳೆ ಬೆಳೆಸಿಕೊಳ್ಳಿಕ್ಕೆ ಈ ರೀತಿ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಸುಳ್ಳು ಹೇಳಿಕೆ, ಹುಬ್ಬಳ್ಳಿಯ ಘಟನೆಗೆ ಸಂಬಂಧಿಸಿದಂತೂ ಈವರೆಗೆ ಸುಳ್ಳು ಹೇಳುವುದನ್ನು ಮುಂದುವರಿಸಿದ್ದಾರೆ. ಇವನ್ ನೌ ಹಿ ಇಸ್ ಕಂಟಿನ್ಯೂಯಿಂಗ್ ಹಿಸ್ ಬೋಗಸ್ ಸ್ಟೇಟ್ಮೆಂಟ್.